ಹೇ ರಾಗಿ ಬೀಸೋ ರಾಜದೊಳಗೆ. ಲೋ 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 ಮಂಕ, ಅಲ್ವೇನೋ ನಿಂತಿರೋ ರಂಬೆನ ನೀನೇ ಕಡಿತಿದೆಯಲ್ಲೋ. ಆ ರಂಬೆ ಮುರಿದ್ ಬಿದ್ರೆ ಏನಾಗ್ತೈತೆ ಗೊತ್ತಾ? ಏನಾಗ್ತೈತೆ? ಅಪ್ಪಚ್ಚಿ. ಓ ಹಂಗ, ನೀನು ಕೂಡ ಈ ರೆಂಬೆ ಕೆಳಗೆ ನಿಂತ್ಕೊಂಡಿಯಲ್ಲ, ನಾನೇ ನಿಂಬೆ ಬಿದ್ರೆ ನೀನು ಅಪ್ಪಚ್ಚಿ ಆಗ್ತಾ ಇಲ್ಲ. ಪರವಾಗಿಲ್ವೇ, ನಿನಗೂ ಬುದ್ಧಿ ಐತೆ. ಬುದ್ಧಿ ನಿಮ್ಮ ಅಪ್ಪನ ಮನೆಗಂಟ ನೀನು ಅಪ್ಪನ ತರ ಇರೋಕ್ಕೆ ತಲೆ ಕೊಟ್ಟಾಗೆ ಒಬ್ಬಟ್ನಲ್ಲಿ ಒಂದೊಂದ ತುಂಬ್ದಂಗೆ ಬುದ್ಧಿನ ಕೊಟ್ಟಿರ್ತಾನೆ ಯಾರು? ಕುರಿಗೆ ಕುರಿ ಬುದ್ಧಿ, ನರಿಗೆ ನರಿ ಬುದ್ಧಿ. ಎಲ್ಲ ಇವನ ಮುಖ ನೋಡಿ ಸ್ವಲ್ಪ ಏನೋ ಇಟ್ಟನ್ ಮುದ್ದೆ. ಲೋ 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 ಇಳಿಯೋ ಕೆಳಗೆ ಇಳಿಯೋ. ಲೋ ನಾನು ಯಾರಂತ ಗೊತ್ತೇನು? ನೋಡಿದ್ರೆ ಗೊತ್ತಾಗ್ತಿಲ್ವಾ? ನಿನ್ ಕುದುರೆಕಾಯೇನು ನನ್ ಕೂರೆಕಾಯೇನು? ಅಲ್ವೋ, ನಾನು ಈ ರಾಜ್ಯದ ಮಂತ್ರಿ. ಓ ಮಂಗ್ರಪ್ಪನ ಗೆಪ್ತಿಗೆ ಬಂದ ಬಿಡ. ಆ ಬೀರಪ್ಪನ ಮಗನ ಸೊಪ್ಪನಿಗೆ ನಾನು ಚಪ್ರ ಹಾಕೊಂಡು ನೀನು ನನ್ನ ಕಾಲ್ ಕೆಳಗೋದಿಲ್ಲ. ಸೋರ್ಗುರಿ ಸರಣ್ಣಂಗೆ ಮುಸ್ಕೊಂಡು ಟಕ್ಕು 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 ಅಂತ. ಕಪಟವಿಲ್ಲದ ನಡೆ ನುಡಿ. ಅಯ್ಯೋ ನಾ ಸುಳ್ಳು ಕಪ್ಪ ಇಟ್ಕೊಂಡ್ರೆ ಊರ್ನಾಗ ಬೇರೆ ಮಳೆ ಬೇರೆ ಆಗ್ತದ ಮಂಗ್ರಪ್ಪ. ಲೋ ನನಗೆ ನೀನು ನೋಡಿದ್ರೆ ಅಯ್ಯೋ ಅನ್ಸುತ್ ಕಣೋ. ಅದ್ಯಾಕಪ್ಪ ಬೆಳಗ್ಗೆಯಿಂದ ಸಂಜೆವರೆಗೆ ಕುರಿ ಕಾಯ್ತೀನಿ, ಇಟ್ಟೊತ್ನಾಗ ಮರದ ಕೆಳಗೆ ಕುತ್ಕೊಂಡು ಇಟ್ಟು ಮುದ್ದೆ ತಿಂತೀನಿ. ರಾತ್ರಿ ಆದ ತಕ್ಷಣ ಹೊಟ್ಟೆ ತುಂಬ ತಿಂದು ಬೆಚ್ಚು ಕಾಳ ಒಂದು ಜಗ್ಲಿ ಹತ್ರ ಬೆಚ್ಚು ಕಮ್ಮಿ ಹತ್ಕೊಂಡು ಬಿಟ್ಟು. ನಿನಗೆ ಅಪ್ಪ ಅಮ್ಮ ಯಾರು ಇಲ್ವೇನು? ಅದ್ಯಾಕಿಲ್ಲ? ಇಲ್ವಾ ಗುಡಿಯಾಗ ಬೀರಪ್ಪ, ಅವನೇ ನಮ್ಮಪ್ಪ, ಕಾಲವನೇ ನಮ್ಮವ್ವ. ಹೆಂಡ್ತಿ? ಅವ ಎದಕ್ಕೋ ಇಷ್ಟು ನಾಚ್ಕಂತಿದ್ಯಾ? ಹೆಂಡ್ತಿ ಇಲ್ವೇನೋ? ನಂಗಿನ್ನೂ ಮದುವೆ ಆಗಿಲ್ಲ. ನನ್ನ ಜೊತೆ ಬರ್ತೀಯಾ? ಅದ್ಯಾಕ? ನಾನು ನಿನಗೆ ಒಳ್ಳೆ ಹುಡುಗಿನ ತರಿಸಿ ಮದುವೆ ಮಾಡಿಸ್ತೀನಿ. ಹುಡುಗಿ ಮದುವೆ? ಓ ಮಂಗ್ರಪ್ಪನ ಕೆಲಸ ಬಿಟ್ಟು ಮದುವೆ ಮಾಡೋ ಕೆಲಸ ಗಿಟ್ಟಬಿಟ್ಟ. ಮದುವೆ ಮಾಡಿಸೋದು ಒಂದು ಪುಣ್ಯದ ಕಾರ್ಯ. ಮಂಗ್ರಪ್ಪ ಹೆಣ್ಣಂಗಾಳೆ? ನಿನಗೆ ಹೇಗಿರ್ಬೇಕು? ಕೆಂಪು ದೊಣ್ಣೆ ಹಣ್ಣಿದ್ದಂಗಿರ್ಬೇಕು, ಹಿಟ್ಟು ಮುದ್ದೆ ಮಾಡಕ್ ಬರ್ಬೇಕು, ಹಾಲು ತರಕ್ ಬರ್ಬೇಕು, ಕುರಿ ಮೇಯ್ಸಕ್ ಬರ್ಬೇಕು. ಲೋ ನಾನು ನಿನಗೆ ಮದುವೆ ಮಾಡಿಸೋದು ರಾಜ್ಕುಮಾರಿನ. ರಾಜ್ಕುಮಾರಿ ದೊರೆಮಗಳು ನನ್ನ ಮದುವೆ ಮಾಡ್ಕೊತ ಅಂತ ಅವಳಿಗೇನ್ ಬಂತಪ್ಪ ದೊಡ್ಡರಾಗ? ಮಂಗ್ರಪ್ಪ ಅದೇನು ಕುಂಟಿನ? ಏ ಅಲ್ವೋ, ಅವಳಿಗೆ ರಾಜ ಮಹಾರಾಜ ಬೇಡವಂತೆ, ನಿನ್ನಂತ ಚಾಣಿನೇ ಬೇಕಂತೆ. ಅದ್ಯಾಕಂತೆ? ನೀನು ಅದೃಷ್ಟವಂತ ಅದಕ್ಕೆ. ಹಂಗ? ಏ ಕೆಂಪ ಕರಿಯ ಜಾಳ ಜೋಳ ನನ್ನ ದೊರೆಮಗಳ ಮದುವೆ ಮಾಡ್ಕೊಂತ ಬರಲ್ಲ. ಅದೆಲ್ಲ ಈಗ ಬೇಡ ಬರೋ. ಹೊಸಿರೋ ಅಷ್ಕಂತಾವೆ. ಅಷ್ಕೋಬೇಡ್ರು ನನ್ನ ದೊರೆಮಗಳ ಮದುವೆ ಮಾಡ್ಕೊಂಡು ಬೇಗ ಬಂದ್ಬಿಡ್ತೀನಿ. ನೀವು ಹುಷಾರಾಗಿ ಮೇಯ್ಕೊಂಡು ದೊಡ್ಡಕ್ಕೆ ಸೇರ್ಕರಿ. ಅಲ್ಬಾಡ್ರು. ಆಯ್ತೇನಪ್ಪ ನಿನ್ನದಾನು ಬಾ. ಆಹಾ ಏನ್ ಪಸಂದ್ ಐತಪ್ಪ ಮನೆ. ಕನಸ್ದಾಗೆ ನೋಡ್ದಂಗೆ ಮಂಗ್ರಪ್ಪ ಇದೇನ ಅರಮನೆ? ಅಲ್ವೋ. ಯಾಕಪ್ಪ ಯಾರನ್ನ ಸತ್ತೋಗಂಗ್ ಚಚ್ಕೊತಿದ್ಯಾ? ಅಲ್ವೋ, ಇದು ನನ್ನ ಮನೆ. ನೀನೇ ಕಟ್ಸಿದ್ದ? ನಿಮ್ಮಪ್ಪ ಕಟ್ಸಿದ? ಅವರಪ್ಪ ಕಟ್ಸಿದ್ದು. ಅವರಪ್ಪ ಕಟ್ಸಿದ? ಇದು ಮಹಾರಾಜರು ಕೊಟ್ಟಿದ್ ಮನೆ ಕಣೋ. ಮಹಾರಾಜರು ಕೊಟ್ಟಿದ್ದ? ಮಹಾರಾಜರಿಗೆ ಯಾರು ಕೊಟ್ಟಿದ್ದು? ಅವರಪ್ಪ ಕೊಟ್ಟಿದ್ದು. ಅಯ್ಯ ಮಂಗೆ, ಅವರಪ್ಪ ಭಗವಂತ ಕೊಟ್ಟೇನೆ. ಹೌದಪ್ಪ, ಹೌದೌದು. ಮಂಗ್ರಪ್ಪ ಈ ಮನೆಗೆ ಯಾರ್ಯಾರು ಅವ್ರೆ? ನಾನು ನನ್ನ ಮಗ. ಅಲ್ಲಪ್ಪ ಬೀದಿಯಿಂದ ಜಾಗ ಇಲ್ಲದೆ ಮಕ್ಕಂತಾರಲ್ಲ, ಅವ್ರನ್ನೆಲ್ಲ ಕರೆದು ಜಾಗ ಕೊಡ್ಬಾರ್ದ? ಯೋಗ್ಯತೆಗೆ ತಕ್ಕಂಗೆ ಅಂತಸ್ತು, ಅಂತಸ್ತಿಗೆ ತಕ್ಕಂಗೆ ಅರಮನೆ. ಈ ಪಟ್ಟಿ ಮನೆ ಇದ್ರಲ್ಲ ದೊಡ್ಡ ಮನ್ಸು ಬರೋದು. ನೀನು ಹೀಗೆ ಆಗ್ಬೇಕು. ಯಾಕಾಗ್ಬಾರ್ದು? ಆಗಬೇಕು. ಮಕ್ಕಳಪ್ಪ ಸೊಳ್ಳೆ ಅಂತ ಇವನನ್ನು ಕರ್ಕೊಂಡೋಗಿ ಇವನ್ ವೇಷ ತೆಗೆದು ಜುಟ್ಟನ್ ತೆಗೆದು ಹಣೆ ಮೇಲಿರೋ ವಿಭೂತಿ ಅವಿವೇಕೆ ದೇವ್ರ ಪ್ರಸರಿಸಾದ ಏನು ಆಗಲ್ಲ ಕಣೋ. ಹೋಗಿ ಸ್ನಾನ ಮಾಡೋ. ಒಳ್ಳೆ ವರ್ಷದಲ್ಲಿ ಹಬ್ಬ ಬಂದಾಗೆ ಸ್ನಾನ ಮಾಡೋದು. ನಾ ಪೂಜಾರಪ್ಪ ಹೇಳ್ತಾರೆ ಸ್ನಾನಾಗಿನ ಮೈಕೈಗೆಲ್ಲ ಕಂದ ಮನಸ್ಗೆ ಅಂತ. ಬಾರೋ ಇಲ್ಲಿ. ನಿನಗೆ ರಾಜ್ಕುಮಾರಿ ಬೇಕೋ ಬೇಡವೋ? ರಾಜ್ಕುಮಾರಿ ಬೇಕೋ ಬೇಡ ಅಂತ ಕೇಳ್ತೇನೆ. ಬುದ್ಧಿಗೆ ನಿಂಗೆ ಮತ್ತೆ ಸ್ನಾನ ಮಾಡೋ. ಬರೋ ಮಂಗ್ರಪ್ಪ ಎಣ್ಣೆ ನೀರ ಎಲ್ಲ ಮಾಡಿಸ್ತಾರೆ, ಹೋಗೋ. ನಮ್ಮ ಮಂತ್ರಿಗಳು ಏನು ಮಾಡಲು ಹೊರಟಿದ್ದಾರೆ? ನನಗೂ ಗೊತ್ತಾಗುತ್ತಿಲ್ಲ. ಈ ಶತಮೂರ್ಖನನ್ನು ಕರೆತಂದು ಏನು ಮಾಡಲು ಹೊರಟಿದ್ದಾರೆ? ಅವರನ್ನೇ ಕೇಳೋಣ.
ಮಂತ್ರಿಗಳೇ, ಈ ಶತಮೂರ್ಖನನ್ನು ಏಕೆ ಕರೆ ತಂದಿದ್ದೀರಾ? ನೀವು ಏನು ಮಾಡ ಹೊರಟಿದ್ದೀರಾ? ಈ ಮೂರ್ಖನ ಜೊತೆ ನಮ್ಮ ಮಹಾರಾಣಿಯನ್ನು ಮದುವೆ ಮಾಡಿಸುತ್ತೇನೆ. ಆ ಮಹಾರಾಣಿಯನ್ನು ಮದುವೆನಾ? ಇದು ಸಾಧ್ಯನಾ? ಅದೇಕೆ ಸಾಧ್ಯವಿಲ್ಲ? ನಾನು ಛಲವಾದಿ. ನಾನು ಹಿಡಿದ ಕೆಲಸವನ್ನು ಸಾಧಿಸೇ ತೋರುತ್ತೇನೆ. ಮನಸ್ಸಿದ್ದರೆ ಮಾರ್ಗ ಉಂಟು. ಅದೇಕೆ ಮಂತ್ರಿಗಳೇ? ನನ್ನ ಮಗ ಮಹಾರಾಣಿಯ ಜೊತೆ ಮದುವೆ ಆಗಲು ಬಯಸಿದ್ದ. ಅವನನ್ನು ನಿರಾಕರಿಸಿ ನನಗೂ ಮತ್ತು ನನ್ನ ಮಗನಿಗೆ ಅವಮಾನ ಮಾಡಿದ್ದಾರೆ. ಅದಕ್ಕಾಗಿ ನಾನು ಸೇಡು ತೀರಿಸಿಕೊಳ್ಳುತ್ತೇನೆ. ನಮ್ಮ ಮಹಾರಾಣಿ ಈ ಶತಮೂರ್ಖನನ್ನು ಮದುವೆಯಾಗುವರೆ ಎಂದಿಗೂ ಸಾಧ್ಯವೇ ಇಲ್ಲ. ಹೇಳೋಕ್ಕಾಗಲ್ಲ. ನಮ್ಮ ಮಂತ್ರಿಗಳು ಛಲವಾದಿ, ಹಠವಾದಿ. ಹಿಡಿದ ಕೆಲಸವನ್ನು ಸಾಧಿಸೇ ತೀರಿಸುತ್ತಾರೆ, ಅಸಾಧ್ಯವನ್ನು ಸಾಧ್ಯ ಮಾಡುತ್ತಾರೆ. ಅಲ್ಲೇನು ಮಾಡುತ್ತಿದ್ದೀರಾ? ಹೋಗಿ, ಅವನು ಸಿದ್ಧನಾಗಿದ್ದಾನೆ ಇಲ್ಲ ನೋಡಿಕೊಂಡು ಬನ್ನಿ.